ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಬಿ ಎಡ್ ಥರ್ಡ್ ಲಿಸ್ಟ್ ಬರುತ್ತಾ ಮತ್ತು ಫೋರ್ತ್ ಲಿಸ್ಟ್ ಬರುತ್ತಾ ಅಂತೇಳಿ. ಆಮೇಲೆ ಭಾಳಷ್ಟು ವಿದ್ಯಾರ್ಥಿಗಳು ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಏನಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಿರೋಂಥದ್ದು ಮೊದಲನೇದೇನೆಂದರೆ ಥರ್ಡ್ ಲಿಸ್ಟ್ ಬಿಡ್ತಾರಾ, ಓಕೆನಾ, ಆಮೇಲೆ ಸೀಟ್ ಮ್ಯಾಟ್ರಿಕ್ಸ್. ಸ್ನೇಹಿತರೆ, ಇಲ್ಲಿ ಈಗಾಗಲೇ ಬಿಟ್ಟಿರುವ ಹಾಗೆ ದಾಖಲಾತಿ ಪ್ರಕ್ರಿಯೆಯ ಪರೀಕ್ಷಿತ ವೇಳಾಪಟ್ಟಿಯ ಪ್ರಕಾರನೇ ನಡೀತಾ ಇದೆ ಬಿ ಎಡ್ ಪ್ರೋಸೆಸ್ಸು, ಓಕೆನಾ. ಸೊ ನೀವು ನೋಡ್ಬೋದು, ಇಲ್ಲಿ ಅಭ್ಯರ್ಥಿಗಳಿಗೆ ಕಾಲೇಜ್ ಆಪ್ಷನ್ ಎಂಟ್ರಿ ಬದಲಾವಣೆಗೆ ಅವಕಾಶ 21/12/2023 22/12/2023 ಕೊಟ್ಟಿದ್ರು. ಆಮೇಲೆ ಸೀಟ್ ಹಂಚಿಕೆಯ ಮೊದಲ ಪಟ್ಟಿ ಪ್ರಕಟಣೆ ಕೂಡ ಮಾಡಿದ್ರು 28/12/2023. ಅದೇ ರೀತಿ ಎರಡನೇ ಸುತ್ತಿಗೆ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ 7/1/2024 8/1/2024 ಅವಕಾಶ ಇರ್ತದೆ. ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಪ್ರಕ್ರಿಯೆ ನಂತರ ಉಳಿಕೆಯಾಗಿರುವ ಸೀಟುಗಳ ಮ್ಯಾಟ್ರಿಕ್ಸ್ ಪ್ರಕಟಣೆ ಯಾವಾಗ ಮಾಡ್ತಾರೆ ಅಂದರೆ 6/1/2024 ಮಾಡ್ತಾರೆ, ಇವತ್ತು, ಓಕೆನಾ. ಇವತ್ತು ಸಂಜೆ ಒಳಗೆ ಬರುತ್ತೆ. ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಪ್ರಕ್ರಿಯೆ ನಂತರ ಉಳಿಕೆಯಾಗಿರೋ ಸೀಟುಗಳ ಮ್ಯಾಟ್ರಿಕ್ಸ್ ಪ್ರಕಟಣೆ ಇವತ್ತಾಗ್ತದೆ, ಓಕೆನಾ. ನಂತರದಲ್ಲಿ ನೀವೇನು ಮಾಡಬೇಕು, ಎರಡನೇ ಸುತ್ತಿನ ಕೌನ್ಸಿಲಿಂಗ್ನಲ್ಲಿ ಸೀಟು ಪಡೆದ ಅಭ್ಯರ್ಥಿಗಳಿಗೆ ಜಿಲ್ಲಾ ಅಂದರೆ ನಿಮ್ಮ ಒಂದು ನೋಡಲ್ ಕೇಂದ್ರದಲ್ಲಿ ಅಡ್ಮಿಷನ್ ಸ್ಲಿಪ್ಪನ್ನು ಕೊಡ್ತಾರೆ, ಓಕೆನಾ. 16/1/2024 18/1/2024. ಹಾಗೆ ಎರಡನೇ ಸುತ್ತಿನ ಮೆರಿಟ್ ಲಿಸ್ಟ್ ಅಂದರೆ ಸೀಟ್ ಹಂಚಿಕೆ ಮತ್ತು ನಿಮ್ಮ ಕಾಲೇಜ್ ಒಂದು ಅಲೋಕೇಟೆಡ್ ಮಾಡಿಬಿಟ್ಟು ನಿಮಗೆ ಕೊಡ್ತಾರೆ. ಸೀಟು ಹಂಚಿಕೆ ಪ್ರಕಟಣೆ ಯಾವಾಗ ಮಾಡ್ತಾರೆ ಅಂದರೆ 11/1/2024 ಮಾಡ್ತಾರೆ. ಆಮೇಲೆ ಎರಡನೇ ಸುತ್ತಿನ ಕೌನ್ಸಿಲಿಂಗ್ನಲ್ಲಿ ಸೀಟ್ ಪಡೆದ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ನೋಡಲ್ ಕೇಂದ್ರದಲ್ಲಿ 16/1/2024 18/1/2024 ಒಳಗಾಗಿ ಪಡೆದುಕೊಂಡು ಪ್ರವೇಶವನ್ನು ಪಡ್ಕೊಳ್ಳೋದು ಯಾವಾಗ ಅಂತಂದರೆ ಕಾಲೇಜ್ಗೆ 20/1/2024 ನೀವು ಪಡೆಯಲು ಕೊನೆಯ ದಿನಾಂಕ, ಅಡ್ಮಿಷನ್ ಪಡೆಯಲು ಕೊನೆಯ ದಿನಾಂಕ ಆಗಿರ್ತದೆ. ಎರಡನೇ ಸುತ್ತಿಗೆ ಅಂದರೆ ಎರಡನೇ ಸುತ್ತಿನಲ್ಲಿ ಸೀಟ್ ಉಳಿದ್ವಪ್ಪ, ಅವಾಗ ಏನು ಮಾಡಬೇಕು ಅಂತೇಳಿ ಕೂಡ ತಿಳಿಸಿದ್ದಾರೆ. ಇಲ್ಲಿ ನೋಡಿ, ಎರಡನೇ ಸುತ್ತಿನ ನಂತರ ಉಳಿಕೆಯಾಗಿರುವ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ ಮತ್ತು ಮೂರನೇ ಸುತ್ತಿಗೆ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತೇಳಿ ಕೂಡ ಇಲ್ಲಿ ಟೈಮ್ ಟೇಬಲಲ್ಲಿ ತಿಳಿಸಿದ್ದಾರೆ. 21/2024 22/1/2024 ನಿಮಗೆ ಎರಡನೇ ಸುತ್ತಿನ ನಂತರ ಉಳಿಕೆಯಾಗಿರೋ ಸೀಟ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ ಮಾಡ್ತಾರೆ. ಮತ್ತು ಅದರ ಜೊತೆಗೆ ಮೂರನೇ ಸುತ್ತಿಗೆ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಇರ್ತದೆ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಮೂರನೇ ಲಿಸ್ಟ್ ಬಿಡ್ತಾರೆ ಅಂತಂದರೆ ಎರಡನೇ ಸುತ್ತಿನಲ್ಲಿ ನಿಮಗೆ ಸೀಟುಗಳು ಉಳಿದಿರಬೇಕು, ಓಕೆನಾ. ಆವಾಗ ನಿಮಗೆ ಮೂರನೇ ಸುತ್ತಿಗೆ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ನಂತರದಲ್ಲಿ ಮೂರನೇ ಸುತ್ತಿನ ಸೀಟು ಹಂಚಿಕೆ ಪ್ರಕಟಣೆ ಯಾವಾಗ ಆಗ್ತದೆ, ಉಳಿತವೆ, ಇಲ್ಲ ಅಂತ ಅಲ್ಲ, ಬರುತ್ತೆ, ಮೂರನೇ ಲಿಸ್ಟು ಬರುತ್ತೆ, ವೇಟ್ ಮಾಡಿ, ಓಕೆನಾ. ಮೂರನೇ ಸುತ್ತಿನ ಸೀಟು ಹಂಚಿಕೆ ಪ್ರಕಟಣೆ ಯಾವಾಗ ಆಗ್ತದೆ ಅಂದರೆ 24/1/2024 ಒಳಗೆ ಆಗ್ತದೆ. ಮೂರನೇ ಸುತ್ತಿನ ಸೀಟು ಹಂಚಿಕೆ ಪ್ರಕಟಣೆ ಯಾವಾಗ ಅಂದರೆ ಸ್ನೇಹಿತರೆ 24/1/2024. ಆಮೇಲೆ ಮೂರನೇ ಸುತ್ತಿನ ಕೌನ್ಸಿಲಿಂಗ್ನಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಪ್ರವೇಶಾತಿ ಪತ್ರ ಅಂದರೆ ಅಡ್ಮಿಷನ್ ಸ್ಲಿಪ್ಪು ನಿಮ್ಮ ನೋಡಲ್ ಕೇಂದ್ರದಲ್ಲಿ ಕೊಡ್ತಾರೆ 25/1/2024 30/1/2024, ಓಕೆನಾ. ಪ್ರವೇಶಾತಿ ಪತ್ರ, ಅಡ್ಮಿಷನ್ ಸ್ಲಿಪ್ ಪಡೆದ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ದಾಖಲಾತಿ ಪಡೆಯಲು ಕೊನೆಯ ದಿನಾಂಕ ಯಾವಾಗ ಅಂತಂದ್ರೆ 1/2/2024 1 ಫೆಬ್ರವರಿ 2024 ಕೊನೆಯ ದಿನಾಂಕ ಅಡ್ಮಿಷನ್ ಪಡೆಯಲಿಕ್ಕೆ ಮೂರನೇ ಸುತ್ತಿನವರು, ಓಕೆನಾ. ನಂತರದಲ್ಲಿ ಮೂರನೇ ಸುತ್ತಿನ ಸೀಟು ಹಂಚಿಕೆ ನಂತರ ಉಳಿಕೆ ಸೀಟುಗಳ ಮ್ಯಾಟ್ರಿಕ್ಸ್ ಪ್ರಕಟಣೆ ಹಾಗೂ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ 3/2/2024 ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಮೂರನೇ ಸುತ್ತಿನ ಸೀಟು ಹಂಚಿಕೆ ಉಳಿಕೆ ಸೀಟುಗಳ ಮ್ಯಾಟ್ರಿಕ್ಸ್ ಯಾವಾಗ ಪ್ರಕಟಣೆ ಮಾಡ್ತಾರೆ ಅಂದರೆ 3/2/2024 ಸೀಟ್ ಮ್ಯಾಟ್ರಿಕ್ಸು. ನಂತರದಲ್ಲಿ 4/2/2024 5/2/2024 ನಿಮಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಇರ್ತದೆ. ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಪ್ರಕಟಣೆ ಯಾವಾಗ ಮಾಡ್ತಾರೆ ಅಂದರೆ 7/2/2024. ನಾಲ್ಕನೇ ಸುತ್ತಿನಲ್ಲಿ ಕೌನ್ಸಿಲಿಂಗ್ನಲ್ಲಿ ಸೀಟು ಹಂಚಿಕೆ ನಂತರ ಜಿಲ್ಲಾ ವ್ಯವಸ್ಥಾಪಕ ಅಂದರೆ ನೀವು ಹಾಕಿರುವಂಥ ಡಯಟ್ ಇರುತ್ತಲ್ಲ, ಅಲ್ಲಿ ನಿಮಗೆ ಕೇಂದ್ರಗಳ ಮೂಲಕ ಪ್ರವೇಶಾತಿ ಪತ್ರವನ್ನು ನೀಡ್ತಾರೆ, ಅಡ್ಮಿಷನ್ ಸ್ಲಿಪ್ಪನ್ನು ಯಾವಾಗ ನೀಡ್ತಾರೆ ಅಂದರೆ 8/2/2024 9/2/2024 ನೀಡ್ತಾರೆ. ನಾಲ್ಕನೇ ಸುತ್ತಿನಲ್ಲಿ ಅಡ್ಮಿಷನ್ ಸ್ಲಿಪ್ ಪಡೆದ ಅಭ್ಯರ್ಥಿಗಳು ಕಾಲೇಜಿಗೆ ಅಡ್ಮಿಷನ್ ಆಗಲು ಕೊನೆಯ ದಿನಾಂಕ ಯಾವಾಗ ಅಂದರೆ 12/2/2024 ಸಂಜೆ ಅಂಥೇಳಿ ಕೊಟ್ಟಿದ್ದಾರೆ. ನಾಲ್ಕನೇ ಸುತ್ತಿನ ಹಂಚಿಕೆ ನಂತರ ಉಳಿಕೆಯಾಗುವ ಸೀಟ್ಗಳಿಗೆ CAC ಹಂತದಲ್ಲೇ ಅಂತಿಮ ಅವಕಾಶಕ್ಕಾಗಿ ಕೌನ್ಸಿಲಿಂಗ್ ಮಾಡಲಾಗುವುದು. ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೆ, ಆನ್ಲೈನ್ ಅಲ್ಲ, ಆಫ್ಲೈನ್, ಓಕೆನಾ. ಅದು 19/2/2024 22/2/2024, ಓಕೆನಾ.
ಇಲ್ಲಿ ಯಾವುದೇ ಒಂದು ಮೇಲ್ಕಂಡ ಪಟ್ಟಿಯಲ್ಲಿ ಬದಲಾವಣೆ ಆದರೆ ಇಲಾಖೆಯವರು ತಿಳಿಸ್ತಾರೆ. 4ನೇ ಸುತ್ತಿನ ಹಂಚಿಕೆ ನಂತರ ಉಳಿಕೆಯಾಗುವ ಸೀಟ್ಗಳಿಗೆ CAC ಹಂತದಲ್ಲೇ ಅಂತಿಮ ಅವಕಾಶಕ್ಕಾಗಿ ಕೌನ್ಸಿಲಿಂಗ್ ಮಾಡಲಾಗುವುದು. ಅದು ಆಫ್ಲೈನ್ ಕೌನ್ಸಿಲಿಂಗ್ ಆಗಿರ್ತದೆ. 4ನೇ ಸುತ್ತಿನಲ್ಲಿ ಅಡ್ಮಿಷನ್ ಪಡೆದ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ದಾಖಲಾತಿ ಪಡೆಯಲು ಕೊನೆಯ ದಿನಾಂಕ ಪ್ರಕಟಣೆ 12/2/2024 ಸಂಜೆ. ಓಕೆನಾ. ಇಲ್ಲಿ 3rd ಲಿಸ್ಟು ಬರುತ್ತೆ, 4th ಲಿಸ್ಟು ಬರುತ್ತೆ. ಓಕೆನಾ. ಸೀಟು ಉಳಿಯುತ್ತೆ. ಅಂದರೆ ಇಲ್ಲಿ 4 ಲಿಸ್ಟ್ ಮುಂಚೆಗೆ ಬಿಡ್ತೀವಿ ಅಂತ ಕೂಡ ಹೇಳಿದರು. ಸೊ ಸೀಟ್ ಉಳಿದ್ರು ಕೂಡ, ಒಂದು ಸೀಟ್ ಉಳಿದ್ರು ಕೂಡ ಬಿಡುವಂಥದ್ದು ಆಗಿರ್ತದೆ. ಓಕೆನಾ. ಆದ್ದರಿಂದ ಯಾರು ಕೂಡ ವರಿ ಮಾಡ್ಕೊಬೇಡಿ. 3rd ಲಿಸ್ಟ್ ಬರುತ್ತೆ, 4th ಲಿಸ್ಟು ಬರುತ್ತೆ. ಓಕೆನಾ. ಇದಿಷ್ಟು ಮಾಹಿತಿ ಆಗಿರ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ಸಂಜೆ ಒಳಗೆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ ಆಗುತ್ತೆ. ಓಕೆನಾ. 2nd ಲಿಸ್ಟು. ಇದಿಷ್ಟು ಮಾಹಿತಿ. ಧನ್ಯವಾದಗಳು.